صل على محمد وآل محمد اللهم صل ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಅರ್ಶಿನ ನೆರಳು ಬೇಕಾದರೆ ಇದನ್ನು ಮಾಡಲೇಬೇಕು. ಅಂದರೆ ಅರ್ಶಿನ ನೆರಳು ಸಿಗುವಂತಹ 7 ವಿಭಾಗ ಜನರಿದ್ದಾರೆ. ಇನ್ಶಾ ಅಲ್ಲಾಹ್ ಅದರಲ್ಲಿ ಒಂದೊಂದು ವಿಭಾಗದ ಕುರಿತು ಒಂದೊಂದು ತರಗತಿಯಲ್ಲಿ ನಾವು ತಿಳಿಯೋಣ. ಇವತ್ತು ಕೇವಲ ಒಂದು ವಿಭಾಗದ ಕುರಿತು ನಾವು ತಿಳಿಯೋಣ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನಬಿಯನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಸಬಅತುನ್ ಯುಲಿಲ್ಲುಹುಮುಲ್ಲಾಹು ಫೀ ಲಿಲ್ಲಿಹಿ ಯೌಮ ಲಾ ಲಿಲ್ಲ ಇಲ್ಲಾ ಲಿಲ್ಲುಹು. ಅಲ್ಲಾಹನ ನೆರಳಲ್ಲದೆ ಬೇರೆ ನೆರಳೇ ಇಲ್ಲದಂತಹ ದಿನ ಅಲ್ಲಾಹನು ಒಂದು ವಿಭಾಗ ಜನರಿಗೆ ಅಥವಾ 7 ವಿಭಾಗ ಜನರಿಗೆ ನೆರಳನ್ನು ನೀಡ್ತಾನೆ. 1ನೇ ವಿಭಾಗ ಇಮಾಮುನ್ ಆದಿಲುನ್, ನೀತಿವಂತನಾದ ಆಡಳಿತಾಧಿಕಾರಿ. ಇಲ್ಲಿ ನಾವು ತಿಳಿಯಬೇಕಾದದ್ದು, ಆಡಳಿತ ಅಧಿಕಾರಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರ ಇದೆ. ಪೋಷಕರಿಗೆ ಮಕ್ಕಳೊಂದಿಗೆ ಅಧಿಕಾರ ಇದೆ, ಅದೇ ರೀತಿ ಪತಿಗೆ ಪತ್ನಿಯೊಂದಿಗೆ ಅಧಿಕಾರ ಇದೆ, ಗುರುಗಳಿಗೆ ಶಿಷ್ಯರೊಂದಿಗೆ ಅಧಿಕಾರ ಇದೆ. ಈ ರೀತಿ ನಮ್ಮ ಜನರ ನಡುವೆ ನಾವು ನೋಡುವುದಾದರೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರ ಇದೆ. ಆ ಸಂದರ್ಭದಲ್ಲಿ ಅಂದರೆ ಪೋಷಕರು ಮಕ್ಕಳೊಂದಿಗೆ, ಪತಿ ಪತ್ನಿಯರೊಂದಿಗೆ, ಗುರು ಶಿಷ್ಯರೊಂದಿಗೆ ನೀತಿವಂತವಾಗಿ ಅಥವಾ ನೀತಿಯುತವಾಗಿ ಅಧಿಕಾರವನ್ನು ಚಲಾಯಿಸುವುದಾದರೆ, ನಡೆಸುವುದಾದರೆ ಖಂಡಿತವಾಗಿಯೂ ಅರ್ಶಿನ ನೆರಳು ಸಿಗುತ್ತದೆ. ನಮ್ಮ ಅಧಿಕಾರಾವಧಿಯಲ್ಲಿ ನಾವು ನ್ಯಾಯವಾಗಿ ಅಥವಾ ನೀತಿಯಿಂದ ಅಧಿಕಾರವನ್ನು ನಡೆಸದಿದ್ದರೆ, ಎಲ್ಲರನ್ನು ಸಮಾನವಾಗಿ ಕಾಣದಿದ್ದರೆ, ಒಬ್ಬರಿಗಿಂತ ಒಬ್ಬರಿಗೆ ಸ್ಥಾನ ಜಾಸ್ತಿ ಕೊಡುವುದಾದರೆ ಖಂಡಿತವಾಗಿಯೂ ಅದು ನಾಳೆ ನಿಮಗೆ ಅರ್ಶಿನ ನೆರಳು ಸಿಗುವುದನ್ನು ತಡೆಯುತ್ತದೆ. ಆದ್ದರಿಂದ ನಾವು ನೀತಿವಂತರಾದ ಆಡಳಿತ ಅಧಿಕಾರಿಗಳಾಗಬೇಕು. ನಮಗೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಅಧಿಕಾರ ಇದೆ. ಆ ಅಧಿಕಾರ ಅವಧಿಯಲ್ಲಿ ನೀತಿವಂತರಾಗಿ ನ್ಯಾಯಯುತವಾಗಿ ಅಧಿಕಾರವನ್ನು ನಡೆಸುವಂತಹ ವ್ಯಕ್ತಿಗಳಾಗೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.